ಮೂರನೇದಾಗಿ ನೀವು ಆಮೇಲೆ ಓದ್ಕೊಳ್ಳಿ, ನನಗೆ ಸಮಯ ಇಲ್ಲ, ಆದ್ದರಿಂದ ಆ ವಚನ ಭಾಗವನ್ನು ನಾನು ಓದ್ತಾ ಇಲ್ಲ, ನೀವು ಬರ್ಕೊಂಡು ಆಮೇಲೆ ಸ್ಟಡಿ ಮಾಡಿ. ಲೂಕನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 37ನೇ ವಚನದಲ್ಲಿ ಗಬ್ರಿಯೇಲನೆಂಬ ದೇವದೂತನು ಮರಿಯಳ ಜೊತೆಗೆ ಮಾತಾಡುತ್ತಾ, ಇಗೋ ನಿನಗೆ ಮಗನು ಹುಡ್ತಾನೆ, ಯಾಕೋಬನ ವಂಶವನ್ನು ಯುಗಯುಗಳು ಆತನು ಆಳ್ತಾನೆ, ಅರಸನಾಗಿರ್ತಾನೆ ಎಂಬುದಾಗಿ, ಆ ಮೆಸ್ಸಯ್ಯನ ಅಂದರೆ ಯೇಸು ಕ್ರಿಸ್ತನು ಆಕೆ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಎಂಬುದಾಗಿ ಆ ಶುಭವಚನವನ್ನು ಮರಿಯಳಿಗೆ ಹೇಳಿದಾಗ ಮರಿಯಳಿಗೆ ಗಾಬರಿ ಆಗುತ್ತೆ. ಆಕೆ ಪ್ರಾರಂಭದಲ್ಲಿ ಅದು ನಂಬಲಿಕ್ಕೆ ರೆಡಿ ಇರಲಿಲ್ಲ. ಬಿಕಾಸ್ ಆಕೆಗೆ ಇನ್ನೂ ಏನಾಗಿರಲಿಲ್ಲ, ಮದುವೆ ಆಗಿಲ್ಲ, ಕನ್ಯಕೆ ಆಗಿದ್ದ. ಆದ್ದರಿಂದ ಕನ್ಯಕ ಹೊಟ್ಟೆಯಲ್ಲಿ ಮಗು ಹುಟ್ಟುವುದಾ, ಇದು ಸಾಧ್ಯವಾ, ಹೌ ಇಟ್ ಈಸ್ ಪಾಸಿಬಲ್ ಎಂಬುದಾಗಿ ಆಕೆಗೆ ಆಶ್ಚರ್ಯ ಆಯಿತು. ನನಗಿನ್ನೂ ಮದುವೆ ಆಗಿಲ್ಲ, ನಾನಿನ್ನೂ ಕನ್ಯೆ ಆಗಿದ್ದೇನೆ, ಮದುವೆ ಆದರೆ ತಾನೇ ಮಕ್ಕಳು ಹುಟ್ಟುವುದು, ನನಗೆ ಹೇಗೆ ಮಗು ಹುಟ್ಟುತ್ತದೆ? ಸೊ ಇದು ನಂಬಲಿಕ್ಕೆ ಕಷ್ಟ, ಹೌದಾ ಬ್ರದರ್? ನಂಬಲಿಕ್ಕೆ ಕಷ್ಟ. ಆಗ ಗಬ್ರಿಯೇಲನೆಂಬ ದೇವದೂತನು ಆ ಮರಿಯಳನ್ನು ನಂಬಲಿಕ್ಕಾಗಿ ಒಂದು ಮಾತು ಏನು ಹೇಳ್ತಾರೆ ಅಂದರೆ, ದೇವರಿಂದ ಬರುವ ಯಾವ ವಾಗ್ದಾನವು, ಯಾವ ವಚನವು ನಿಷ್ಫಲವಾಗುವುದಿಲ್ಲ, ಅದು ಖಂಡಿತವಾಗಿಯೂ ನೆರವೇರುತ್ತೆ. ದೇವರಿಂದ ಬರುವ ವಾಗ್ದಾನವು ನಿಷ್ಫಲವಾಗುವುದಿಲ್ಲ ಅಂದರೆ ವೇಸ್ಟ್ ಆಗಲ್ಲ ಅಂತ, ಅದು ಖಂಡಿತವಾಗ್ಲೂ ಏನಾಗುತ್ತೆ, ಈಡೇರುತ್ತೆ. ಈಗೋ ಕನ್ನಿಕೆಯು ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆರುವಳೆಂಬುದಾಗಿ ದೇವರು ಪ್ರವಾದಿ ಮೂಲಕ ಪ್ರವಾದಿ ಮೂಲಕ ತಿಳಿಸಿದ್ದಾನೆ. 7ನೇ ಅಧ್ಯಾಯ 14 ನೋಡ್ತಿದ್ದಾನೆ. ಈಗ ಈ ಕನ್ಯೆ ನಿನಗೆ ಗಂಡು ಮಗು ಹುಟ್ಟುತ್ತದೆ, ಆತನೇ ಅರಸನು ಅಂತ ಹೇಳಿದ್ರೆ ಈಕೆ ಒಪ್ಪಲಿಕ್ಕೇನಿಲ್ಲ, ತಯಾರು ಇಲ್ಲ. ಅದು ಹೇಗೆ ಸಾಧ್ಯ? ನನಗಿನ್ನೂ ಮದುವೆ ಆಗಿಲ್ಲ, ನಾನಿನ್ನು ಕನ್ಯೆ ಆಗಿದ್ದೇನೆ, ನನ್ನ ಹೊಟ್ಟೆಯಲ್ಲಿ ಮಗು ಹೇಗೆ ಹುಟ್ಟುತ್ತದೆ? ಇದು ನಂಬೋದು ತುಂಬ ಕಷ್ಟ ಎಂಬುದಾಗಿ ಆಕೆ ಅನುಮಾನ ಪಡ್ತಾ ಇದ್ದರೆ, ಆಕೆಯನ್ನು ನಂಬಿಸಲು ಗಬ್ರಿಯೇಲನೆಂಬ ದೇವದೂತನು ಆ ಮರಿಗಳನ್ನು ಪ್ರೋತ್ಸಾಹಿಸುತ್ತಾ, ನೋಡಮ್ಮ, ದೇವರಿಂದ ಬರುವ ಯಾವ ಮಾತು, ಯಾವ ವಾಗ್ದಾನವು ಅದು ನಿಷ್ಫಲವಾಗುವುದಿಲ್ಲ, ಅದು ಖಂಡಿತವಾಗಿ ಏನಾಗುತ್ತೆ, ನೆರವೇರುತ್ತೆ. ದೇವರು ಏನು ಮಾಡ್ತಾನೆ, ಆದ್ದರಿಂದ ಮೂರನೇದಾಗಿ ದೇವರಿಂದ ಬರುವ ಯಾವ ವಾಗ್ದಾನವು ಏನಾಗಲ್ಲ, ನಿಷ್ಫಲವಾಗುವುದಿಲ್ಲ, ಅದು ಖಂಡಿತವಾಗ್ಲೂ ಏನಾಗುತ್ತೆ, ನೆರವೇರುತ್ತೆ. ದೇವರು ಅದನ್ನು ಖಂಡಿತವಾಗ್ಲೂ ಏನು ಮಾಡ್ತೀವಿ, ಈಡೇರಿಸ್ತಾನೆ. ಅದು ನಿಷ್ಫಲ ಆಗಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ನಾಲ್ಕನೇದಾಗಿ ಈಗ ತಾನೇ ಓದಂಥ 2ನೇ ಕೊರಿಂಥ 1ನೇ ಅಧ್ಯಾಯ 20ನೇ ವಚನದಲ್ಲಿ ಏನಿದೆ ಅಂತ ಹೇಳಿದ್ರೆ, ದೇವರ ವಾಗ್ದಾನಗಳು ಎಷ್ಟಿದ್ದರೂ ಅವು ಹೌದು ಎಂಬಂತೆ ಇವೆ. ದೇವರ ವಾಗ್ದಾನಗಳು ಎಷ್ಟಿದ್ದರೂ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ ಈಗ ನಾನು ಓದಂಥ 1:20ರಲ್ಲಿ, ದೇವರ ವಾಗ್ದಾನಗಳು ಎಷ್ಟಿದ್ದರೂ ಹೌದು ಎಂಬಂತೆವೆ. ಹೌದು, ದೇವರು ಯಾವಾಗ ನಡೆದು ಹೌದು ನಾನು ಹೇಳಿದ್ದೆ, ಹೌದು ನಾನು ಮಾಡೀನಿ, ಅವು ಹೌದು ಎಂಬಂತೆ ಇವೆ ಆಗಲಿ. ಅಲ್ಲ ದೇವರು ಮಾಡಿಲ್ಲ, ನಾನು ಮಾಡಿಲ್ಲ ಎಂಬುದಾಗಿ ದೇವರು ಎಲ್ಲಿ ಕೂಡ ಹೇಳಲ್ಲ, ಅದು ಹೌದು. ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲಿ ಹೌದು ಎಂಬಂತೆ ಅಂದರೆ ದೃಢವಾಗಿವೆ ಅಂತ. ಕ್ರಿಸ್ತನಲ್ಲಿ ಅಲ್ಲಿ ಉಪಯೋಗಿಸಲ್ಪಟ್ಟಂಥ ಕನ್ನಡ ಭಾಷೆಯಲ್ಲಿ ಕ್ರಿಸ್ತನಲ್ಲಿ ಅಂದರೆ ದೇವರ ವಾಗ್ದಾನಗಳು ಎಷ್ಟಿದ್ದರೋ ಅವು ಕ್ರಿಸ್ತನಲ್ಲಿ ದೃಢವಾಗಿವೆ. ದೇವರ ವಾಗ್ದಾನ ಎಷ್ಟು ದೃಢವೋ ನನ್ನ ಮಾತು ಕೂಡ ಅಷ್ಟು ದೃಢ ಎಂಬುದಾಗಿ ಪೌಲನು ಈ ವಾಕ್ಯ ಭಾಗದಲ್ಲಿ ಮಾತಾಡ್ತಾರೆ. ಅಂದರೆ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಅವು ಹೌದು ಎಂಬಂತೆ ಇವೆ, ಹೌದು ಎಂಬಂತೆ ಇವೆ ಆಗಲಿ, ಇಲ್ಲ ಅಲ್ಲ ಎನ್ನುವಂಥ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಎಂಟೈರ್ ಬೈಬಲ್ ಓದಿದಾಗ ದೇವರ ವಾಗ್ದಾನಗಳೆಲ್ಲ ಹೌದು ಎಂಬಂತೆ ಇರ್ತವಾಗಲಿ, ದೇವರು ಯಾರ ಜೊತೆಗೂ ಅದು ಅಲ್ಲ, ನಾನು ಹೇಳಿಲ್ಲ, ನಂದಲ್ಲ, ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ದೇವರು ಎಲ್ಲಿ ಕೂಡ ಹೇಳಿಲ್ಲ, ಹೌದು ಎಂಬಂತೆಯೇ ಇರ್ತೇವೆ. ದೇವರು ಎಲ್ಲ ಕಾಲದಲ್ಲೂ ತಾನು ಮಾಡಿದಂಥ ವಾಗ್ದಾನಗಳ ಮೇಲೆ ದೇವರು ಹೌದು ಎಂಬಂಥ ಸರ್ಟಿಫಿಕೇಟನ್ನೇ ಕೊಡ್ತಾನಾಗಲಿ, ಇಲ್ಲ ಅಲ್ಲ ಅನ್ನುವಂಥ ಮಾತುಗಳನ್ನು ಇಲ್ಲ. ಆದ್ದರಿಂದ ದೇವರ ವಾಗ್ದಾನಗಳು ಎಂಥವುಗಳೆಂದರೆ ಅವು ತಪ್ಪು ಹೋಗುವಂಥದ್ದು ಅಲ್ಲ. ದೇವರ ವಾಗ್ದಾನಗಳು ಅವು ನಿಜ, ಸತ್ಯವಾದವುಗಳು. ದೇವರ ವಾಗ್ದಾನಗಳು ಅವು ನಿಷ್ಫಲವಾಗಲಾರ್ದಂಥವುಗಳು. ದೇವರ ವಾಗ್ದಾನಗಳು ಎಂತ ಬಂದರೆ ಮೂರನೇದಾಗಿ ನಿಷ್ಫಲ ಆಗಲಾರ್ದಂಥವುಗಳು. ನಾಲ್ಕನೇದೇನೆಂದರೆ ದೇವರ ವಾಗ್ದಾನಗಳು ಹೌದು ಎಂಬಂತೆ ಇವೆ, ಹೌದು ಎಂಬುದಾಗಿ ದೇವರು ಹೇಳ್ತಾನೆ. ಐದನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13:17, ದೇವರ ವಾಗ್ದಾನಗಳು ಸ್ಥಿರವಾದವುಗಳಾಗಿವೆ. ಸ್ಥಿರ ದೇವರ ವಾಗ್ದಾನಗಳು, ನಾವು ದೇವರ ವಾಗ್ದಾನಗಳು ಎಂಥವುಗಳು ಎಂಬ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಐದನೇದೇನೆಂದರೆ ದೇವರ ವಾಗ್ದಾನಗಳು ಸ್ಥಿರವಾದವುಗಳು. ಸ್ಥಿರ ಅಂದರೆ ಗಟ್ಟಿಯಾಗಿರುವಂಥವುಗಳು, ಅರ್ಥ ಆಯ್ತು? ಅದು ಸ್ಥಿರ. ದೇವರು ಮಾತು ಕೊಟ್ಟನಂದರೆ ಅದು ಸ್ಥಿರ, ಅದು ನೆರವೇರೋ ತನಕ ದೇವರು ಅದನ್ನು ಸ್ಥಿರವಾಗಿ ಕಾಪಾಡ್ತಾರೆ.
ಅವು ಅಳಿಸಿ ಹೋಗುವಂಥದ್ದಲ್ಲ. ಈಗ ಉದಾಹರಣೆಗೆ ನೋಡ್ರಿ, ನಿಮ್ಗೆ ಇದು ಅರ್ಥ ಆಗಲಿಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಗೌರ್ಮೆಂಟ್ನವರು ಒಂದು ಜೀವೋ ಪಾಸ್ ಮಾಡ್ತಾರೆ, ಇದು ಅಂತೇಳಿ. ಸಾಯಂಕಾಲ ಒಂದು ಜೀವೋ ಪಾಸ್ ಮಾಡಿ ಬೆಳಿಗ್ಗೆನೆ ಮತ್ತೆ ಅದನ್ನೇನು ಮಾಡ್ತಂದ್ರೆ ರೆಕ್ಟಿಫೈ ಮಾಡ್ತಾರೆ. ನಾವು ಆ ರೀತಿ ಹೇಳ್ಬಾರ್ದಾಗಿತ್ತು, ಯಾರು ಏನೋ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ ಆ ಜೀವೋ ಬಗ್ಗೆ. ಅಂದರೆ ಜೀವೋ ಅಂದರೆ ಗೌರ್ಮೆಂಟ್ ಆರ್ಡ್ರ್. ಕಂಪ್ಲೇಂಟ್ ಮಾಡಿಕೊಳ್ಳಿ ಬೆಳಿಗ್ಗೆ ಏನು ಮಾಡ್ತಾರೆ, ಅದನ್ನು ಮಾಡಿಫೈ ರೆಕ್ಟಿಫೈ ಮಾಡ್ತಾರೆ. ಅದನ್ನೇನು ಆ ರೀತಿಯಾಗಿ ನಾವು ಹೇಳ್ಬಾರ್ದಾಗಿತ್ತು, ಅಲ್ಲ ಅದಲ್ಲ ಅಂತೇಳಿ ಹೊಡೆದಾಕಿ ಮತ್ತೆ ಹೊಸದನ್ನು ಮಾಡ್ತಾರೆ. ಹೌದು ತಾನೆ? ಸೊ ಆ ರೀತಿ ಅಲ್ಲ ದೇವರ ವಾಗ್ದಾನಗಳು. ಒಂದ್ಸಲ ಹೇಳಿ ಇಲ್ಲ ಅದು ಹೊಡೆದಾಕಿ ನಾನು ಆ ರೀತಿ ಹೇಳಿಲ್ಲ, ಆ ರೀತಿ ಮಾಡಲ್ಲ ದೇವರು. ದೇವರ ವಾಗ್ದಾನಗಳು ಎಂಥವು ಅಂದರೆ ಸ್ಥಿರವಾದವು. ಒಂದು ಹೇಳಿದರೆ ಸ್ಥಿರ, ಮತ್ತೆ ಅದಕ್ಕೆ ನೋ ಅಮೆಂಡ್ಮೆಂಟ್, ಮತ್ತೆ ಅದನ್ನು ಹೊಡೆದಾಕೋದು ಮತ್ತೆ ಹೊಸದು ಮಾಡೋದು ಇರಲ್ಲ. ಅರ್ಥ ಆಗ್ತದೆ ಬದರ್? ಗೌರ್ಮೆಂಟವ್ರು ಹಂಗೆ ಮಾಡ್ತಾರೆ. ಇಬ್ರಿಯರಿಗೆ 6ನೇ ಅಧ್ಯಾಯ ಬದರ್ದು, 6ನೇ ಅಧ್ಯಾಯ 13ರಿಂದ 17 ವಚನ. ತಪ್ಪಾಗಿ ಬರೆದಿದ್ದೀನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 13ರಿಂದ 17 ವಚನ. ಕ್ಷಮಿಸಿ, ನಾನು ತಪ್ಪಾಗಿ ಹೇಳಿದ್ದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ನೋಡ್ರಿ. ಈಗ ನಾನು ಹೊಡೆದಾಕನ್ನ ಇಲ್ಲೇ ನೋಡಿನಿ. ನಾನು ಏನು ಮಾಡಿ ತಪ್ಪಾಯ್ತು, ಏನು ಮಾಡೋದು, ಅದನ್ನು ಹೊಡೆದಾಕಿದೆ. ಮೊದಲು ಏನು ಹೇಳಿದೆ? 13ನೇ ಅಧ್ಯಾಯ 17ನೇ ವಚನ ಅಂತ ಹೇಳಿದೆ. ಆ್ಯಕ್ಚುಲಿ ನಾನು ಹೇಳಿದ ತಪ್ಪು. ಅದನ್ನು ಇವ್ರು ಏನು ಮಾಡಿದ್ರು, ಕರೆಕ್ಟಾಗಿ ನೋಡಿ ಅಲ್ಲಿಲ್ಲ ಬದಾರ ಅಂದಮೇಲೆ ನಾನು ತಪ್ಪಾಯ್ತಂತ ಅದನ್ನು ಹೊಡೆದಾಕಿ ಮತ್ತೆ ಏನು ಮಾಡಿದೆ, 6ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನ. ಈ ರೀತಿಯಾಗಿ ದೇವ್ರ ವಾಗ್ದಾನಗಳು ಒಂದೇ ಹೊಡೆದಾಕಿ ಮತ್ತೆ ಸರಿ ಮಾಡುವಂಥವುಗಳು ಅಲ್ಲ. ದೇವರು ವಾಗ್ದಾನ ಮಾಡಿದರೆ ಅದು ಸ್ಥಿರವಾಗಿದೆ. ಅದು ನೆರವೇರುವ ತನಕ ಏನಾಗಿರ್ತದೆ, ಸ್ಥಿರವಾಗೇ ಇರ್ತದೆ. ಅರ್ಥ ಆಗ್ತಲ್ಲ ಬದರ್? ಅದನ್ನು ಹೊಡೆದಾಕಿ ನಾನು ಆ ರೀತಿ ಹೇಳಿಲ್ಲ, ಇದಕ್ಕಿನ್ನ ಹಿಂಗೆ ಹೇಳಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು, ಇದು ನಾನು ಯಾವುದೋ ಸಂದರ್ಭದಲ್ಲಿ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲದೆ ಮಾಡಿದ್ದೀನಿ, ಇದನ್ನು ಈ ರೀತಿಯಾಗಿ ನಾನು ಅಮೆಂಡ್ಮೆಂಟ್ ಮಾಡ್ತಾ ಇದ್ದೀನಿ, ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ, ಅಥವಾ ಇದನ್ನು ತೆಗೆದಾಕ್ತೀನಿ ಅಂತ ದೇವರು ಯಾವತ್ತೂ ಹೇಳಲ್ಲ. ದೇವರ ವಾಗ್ದಾನಗಳಲ್ಲಿ ಏನಾಗಿ ಅಂದರೆ ಅವು ಸ್ಥಿರವಾದವುಗಳು. ಅವು ಏನಾಗಿದೆ ಬರ್? ಸ್ಥಿರವಾದವುಗಳಾಗಿವೆ. ದೇವರು ಎಲ್ಲಿ ಕೂಡ ಹೊಡೆದಾಕೋದಕ್ಕೆ ಸೇರಿಸಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. 6ನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11:11 ದೇವರ ವಾಗ್ದಾನಗಳು ನಂಬತಕ್ಕವುಗಳಾಗಿವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 11ನೇ ವಚನ ಏನು ಹೇಳುತ್ತಂದರೆ, ದೇವರ ವಾಗ್ದಾನಗಳು ನಂಬತಕ್ಕವುಗಳಾಗಿವೆ. ಅಂದರೆ ನಾವು ನಂಬೋದಾ? ಮನುಷ್ಯರು ದೇವರ ವಾಗ್ದಾನ ನಂಬೋದಾ ಬರ್? ಅಂದರೆ ನಂಬತಕ್ಕವುಗಳು. ಈಗ ಉದಾಹರಣೆಗೆ ಯಾರಾದರೂ ಮನುಷ್ಯರು ಮಾತು ಕೊಡ್ತಾರೆ, ನನ್ನ ಕಡೆ ನೋಡಿ ಬದರ್, ಇಸ್ಡೋರ್ ಬದರ್ ಅವ್ರು ಹಿಂಗೆ ಹೇಳಿದ್ದಾರೆ ಅಂದರೆ ಅವ್ರ ಮಾತಲ್ಲೇ ನಂಬೋ ಆಗಿಲ್ಲ ಬದರ್, ಅವರು ಸುಮ್ಮನೆ ಗಾಳಿ ಮಾತಾಡ್ತಾರೆ ಹೇಳ್ತೀವ? ನಂದೇ ತಗೊಳ್ಳಿ, ಜ್ಞಾನಾನಂದಂ ಬ್ರದರ್ ಹಿಂಗೆ ಹೇಳಿದ್ರೆ ಅವ್ರ ಮಾತೆಲ್ಲ ಒಪ್ಪುವಾಗಿಲ್ಲ ಬದರ್, ಅವರು ಗಂಟೆಗೊಂದು ಮಾತು ಅವ್ರು ನಂಬುವ ಹಾಗೆ ಇಲ್ಲ ಅಂತ ಕೆಲವು ಮನುಷ್ಯನ ಉದ್ದೇಶ ನಾವು ಮಾತಾಡ್ತೀವ. ರಾಜೇಶ್ ಬದರ್ ಹೇಳ್ತೀವ? ಅವ್ರ ಮಾತೆಲ್ಲ ನಂಬುವಾಗಿಲ್ಲ ಬದರ್, ಅವರು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾರೆ. ಅದು ಅಷ್ಟು ನಂಬಿಕೆಗೆ ಯೋಗ್ಯ ಅಲ್ಲ. ಹೌದಲ್ಲ ಬದರ್? ನಮ್ಮ ಜೀವನದಲ್ಲಿ ಸಾಮಾನ್ಯವಾಗಿ ಇಂಥ ಕ್ಯಾಂಡಿಡೇಟ್ ಸಿಗ್ತಾರೆ ಇಲ್ಲ, ನಂಬುವಂಥ ಜನರು ಇರ್ತಾರೆ. ಆದರೆ ಸುಮ್ಮನೆ ಚಟಕ್ಕೆ ಮಾತಾಡುವಂಥ ಜನರು ಇದ್ದಾರೆ. ಅವ್ರ ವಿಷಯದಲ್ಲಿ ಹೇಳ್ತಾರೆ ಅವ್ರ ಮಾತೆಲ್ಲ. ಈಗ ಉದಾಹರಣೆಗೆ ನಿಮ್ಮ ಮಗನಿಗೆ ಏನೋ ತಂದು ಕೊಡ್ತೀನಿ ಅಂತ ಹೇಳಿದ್ರಿ, ನೀವು ದಿನ ಹೇಳ್ತಿರ್ತೀರಿ, ತಂದು ಕೊಡಲ್ಲ. ಅವಾಗ ಹೋಗಿ ಅವ್ರ ಅಮ್ಮಗೆ ಹೇಳ್ತಾರೆ, ಅಪ್ಪ ಇದು ಸಿಸ್ಟರ್ ಹೋಗಿ ಹೇಳ್ತಾರೆ, ನಿಮ್ಮ ಅಪ್ಪಾಜಿ ಇವತ್ತು ನಿಮ್ಮ ಡ್ಯಾಡಿ ಸಾಯಂಕಾಲ ಇದು ಬರ್ತಾರೆ, ಇದನ್ನು ತರ್ತಾರೆ. ಅಂದಮೇಲೆ ದಿನ ಸುಳ್ಳು ಹೇಳಿದ್ರೆ ಅದ್ರ ಮಕ್ಳು ಹೇಳ್ತಾರೆ ಅವ್ರ ಮಾತೆಲ್ಲ ನೀನು ಒಳ್ಳೆ ನಂಬಿದಿ ಮಮ್ಮಿ, ನೀನು ನಂಬಿ ಮೋಸ ಹೋಗಿದೆಯಾ. ನಮಗೆ ಈ ಥರ ಎಷ್ಟು ಅವ್ರ ಮಾತೆಲ್ಲ ಏನಿಲ್ಲ, ನಂಬುವಾಗೆ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಆ ರೀತಿ ಹೇಳಿ ಅವ್ರಿಗೇನಾಗಿರುತ್ತೆ, ಅವರ ಮಾತೆಲ್ಲ ನಂಬುವಾಗಿಲ್ಲ ಅಂತ ಮಕ್ಕಳು ಹೇಳ್ತಾರೆ. ಆದ್ದರಿಂದ ಮಕ್ಕಳಿಗೆ ಏನಾದರೂ ಮಾತು ಕೊಡಬೇಕಾದ್ರೆ ಏನು ಮಾಡ್ಬೇಕು ನಾವು? ಆಲೋಚನೆ ಮಾಡಿ ಅದನ್ನು ನಾನು ತರಬಲ್ಲ ಮಾಡಬಲ್ಲ ಇದ್ದರೆ ಮಾತ್ರ ಅದನ್ನೇನು ಮಾಡ್ಬೇಕು. ಮಕ್ಕಳಿಗೆ ನಮಗಿನ್ನ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಯಾರಿಗೆ? ಹೌದಾ? ನೀವೇನಾದರೂ ತಂದು ಕೊಡ್ತೀನಿ ಅಂದರೆ ಸಾಯಂಕಾಲ ತನಕ ಏನು ಮಾಡ್ತಾರೆ? ರೈಟ್ ನೋಡ್ರಿ, ಇವ್ರಿಗೆ ಅದು ಅನುಭವ ಆದಂಗಿದೆ. ಏನು ಬದರ್? ಕಾಯ್ತಾ ಇರ್ತಾರೆ. ಒಮ್ಮೆ ತಂದಿಲ್ಲ ಅಂದರೆ 2 ದಿನ ನೋಡ್ತಾರೆ, 3 ದಿನ ನೋಡ್ತಾರೆ, ಆಮೇಲೆ ಹಾಕ್ಬೋದ್ರೆ ನಮ್ಮ ತಂದೆ ನಮ್ಮ ಡ್ಯಾಡಿ ನಮ್ಮ ತಕ್ಕವನು ಅಲ್ಲ. ಸೊ ದೇವರ ವಾಗ್ದಾನಗಳು ಎಂತೋ ಬದರ್? ನಂಬತಕ್ಕವುಗಳು. ಅವು ನಾವು ಹೃದಯಪೂರ್ವಕವಾಗಿ ಏನು ಮಾಡ್ಬೋದು? ಕಣ್ಣು ಮುಚ್ಕೊಂಡು ಅವನು ಏನು ಮಾಡ್ಬೋದು? ಕಾರಣ ಏನಂದರೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಆತನ ವಾಗ್ದಾನಗಳು ಎಂತ ಅಂದರೆ ನಂಬತಕ್ಕಂಥ ವಾಗ್ದಾನಗಳೇ ಆಗಿರುತ್ತೆ. ಈಗ ರಾಜಕಾರಣಿಗಳ ವಿಷಯದಲ್ಲಿ ಅವರೆಲ್ಲ ಹೇಳಿದನ್ನೆಲ್ಲ ಏನು ಮಾಡಲ್ಲ ಬದರ್? ಈಗ
ಹೆಣ್ಮಕ್ಳಿಗೆ 2,000 ರೂಪಾಯಿ ಕರೆಂಟ್ ಫ್ರೀ. ಇಲ್ಲಿದೆನಾ? ಕನ್ನಡದಲ್ಲಿದೆ, ನಿಮಗಿಲ್ವಾ? ಸೊ ಇದೆ. ಒಂದು ತಿಂಗಳು ಹಾಕ್ತಾರೆ, ಒಂದು ತಿಂಗಳು ಹಾಕಲ್ಲ ಅಂತಾರೆ. ಕೆಲವ್ರು ಕೇಳಿದ್ರೆ ಅವ್ರ ಮಾತೆಲ್ಲ ನಂಬುವ ಹಾಗೆ ಇಲ್ಲ, ಅವ್ರು ಮಾಡಿದ್ರಾಗೆ ಅದು ಗ್ಯಾರಂಟಿ. ಸೊ ದೇವರ ವಾಗ್ದಾನಗಳು ಆ ರೀತಿ ಅಲ್ಲ. ದೇವರ ವಾಗ್ದಾನಗಳನ್ನು ನಾವು ಕಣ್ಣು ಮುಚ್ಚಿಕೊಂಡು ಕೂಡ ನಂಬೋದು. ಕಾರಣ ಏನಂದರೆ, ವಾಗ್ದಾನ ಮಾಡಿದೆ ಆತನ ಅಂತಂದರೆ ನಂಬಿಗಸ್ತನು. ಆತನ ಮಾತುಗಳು ಅಥವಾ ಆತನು ಕೊಟ್ಟಂಥ ಮಾತುಗಳು ಅಥವಾ ಆತನ ಆಣೆಗಳು ಅಥವಾ ಆತನ ವಾಗ್ದಾನಗಳೆಲ್ಲವೂ ಕೂಡ ಏನಂತ ಹೇಳಿದ್ರೆ ನಂಬತಕ್ಕವುಗಳು ಆಗಿವೆ. 6ನೇದು. 7ನೇದು ಏನಂತ ಹೇಳಿದ್ರೆ, 7ನೇ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 6ನೇ ವಚನ ಮತ್ತು 17ನೇ ವಚನ. ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 6ನೇ ವಚನ ಮತ್ತು 17ನೇ ವಚನ, ಹಾಗೂ ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಈ 2 ವಚನಗಳು ಏನು ಹೇಳ್ತಾವೆ ಅಂತ ಹೇಳಿದ್ರೆ, ದೇವರ ವಾಗ್ದಾನಗಳು ತಕ್ಕ ಕಾಲದಲ್ಲಿ ನೆರವೇರುತ್ತವೆ. ದೇವರ ವಾಗ್ದಾನಗಳು ತಕ್ಕ ಕಾಲದಲ್ಲಿ ನೆರವೇರುವಂಥವುಗಳು. ಸೊ ದೇವರ ವಾಗ್ದಾನಗಳು ಎಂಥವುಗಳಂದರೆ, 7ನೇದಾಗಿ ಅವು ತಕ್ಕ ಕಾಲದಲ್ಲಿ ನೆರವೇರುವಂಥವುಗಳು ಅಂತ. ನಮ್ಮ ಕಾಲದಲ್ಲೆಲ್ಲ, ನಾವು ಅಂದುಕೊಂಡಾಗಲ್ಲ. ಅರ್ಥ ಆಯ್ತಾ? ಈಗ ಬ್ರದರ್ ಏನೋ ಅದೇ ಐಫೋನ್ ಕೊಡಿಸ್ತೀನಿ ಅಂತ ಹೇಳಿದರು, ಮೊದಲನೇ ರ್ಯಾಂಕ್ ಬರಬೇಕು. ಈ ಐಫೋನು ಕೊಡಬೇಕಂದ್ರೆ ಈಗ ಹೇಳಿದ್ರಿ, ಇವಾಗ ಕೊಟ್ಬಿಡ್ತೀರ ಬ್ರದರ್? ಏನು ಅದು ಎಕ್ಸಾಮ್ ಬರಬೇಕು, ಅವನು ಎಕ್ಸಾಮ್ ಬರೀಬೇಕು, ರಿಸಲ್ಟ್ ಬರಬೇಕು, ಅದಕ್ಕೊಂದು ತಕ್ಕ ಕಾಲ, ಡ್ಯೂ ಟೈಮು ಇರುತ್ತೆ. ಹೌದಾ ಬ್ರದರ್? ಅರ್ಥ ಆಯ್ತಾ? ಚೆನ್ನಾಗಿ ಅರ್ಥ ಆಗ್ತಾಯಿದೆ. ಸೊ ಆದ್ದರಿಂದ ನನಗೆ ಈಗಲೇ ಕೊಡು, ನೀನು ಹೇಳಿದೆಯಲ್ಲ, ಈಗಲೇ ಕೊಡು, ನೀನು ಹೇಳಿದೆಯಲ್ಲ, ಯಾವಾಗ ಬೇಕಾದ್ರೆ ಅಲ್ಲ. ಸೊ ಇಲ್ಲೇನು ಈ ಪಾಯಿಂಟ್ ಏನಂತ ಹೇಳಿದ್ರೆ, ದೇವರ ವಾಗ್ದಾನಗಳು ಆ ತಕ್ಕ ಕಾಲದಲ್ಲಿ ನೆರವೇರುತ್ತೆ. ಈಗ ದೇವರು ಮೆಸ್ಸೈನನ್ನು ವಾಗ್ದಾನ ಮಾಡಿದ್ದ, ಅಂದರೆ ಯೇಸು ಕ್ರಿಸ್ತನನ್ನು ವಾಗ್ದಾನ ಮಾಡಿದ್ದ. ಯಾವಾಗ? ಜಗದುತ್ಪತ್ತಿಗೆ ಮೊದಲೇ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 17-18 ವಚನದಲ್ಲಿ, ಜಗದುತ್ಪತ್ತಿಗೆ ಮೊದಲೇ ಕ್ರಿಸ್ತನನ್ನು ಮಾನವರ ಪಾಪಗಳಿಗಾಗಿ ದೇವರು ವಾಗ್ದಾನ ಮಾಡಿದ್ದ, ಸಂಕಲ್ಪ ಮಾಡಿದ್ದ, ಮನಸ್ಸೆಲ್ಲ ಅಂದ್ಕೊಂಡಿದ್ದ. ಆವಾಗಲೇ ಕಳಿಸಿದ ಬ್ರದರ್. ಯೇಸು ಕ್ರಿಸ್ತನ ಕಳಿಸಬೇಕೆಂಬ ಆಲೋಚನೆ ಜಗದುತ್ಪತ್ತಿಗೆ ಮೊದಲೇ, ಮನುಷ್ಯರು ಉತ್ಪತ್ತಿ ಆಗೋದಕ್ಕೆ ಮೊದಲೇ ಆಡಿದ್ದ, ಆಗಲೇ ಕಳಿಸಿದ ಇಲ್ಲ. ಅದಕ್ಕೆ ಕಾಲವು ಪರಿಪೂರ್ಣವಾದಾಗ, ಈ ಗಲಾತ್ಯ ಬರೆದ ಪತ್ರಿಕೆ 4ನೇ ವಚನದಲ್ಲಿದೆ, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಅಂದರೆ ವಾಗ್ದಾನ ಮಾಡಿದಂಥ ಕಾಲಕ್ಕೂ ಕಳಿಸಿದಂಥ ಕಾಲಕ್ಕೂ ವ್ಯತ್ಯಾಸ ಇದೆ. ಅಂದರೆ ದೇವರು ತನ್ನ ವಾಗ್ದಾನಗಳು ಏನು ಮಾಡ್ತಾರೆ, ತಕ್ಕ ಕಾಲದಲ್ಲಿ ಏನು ಮಾಡ್ತಾನೆ, ನೆರವೇರಿಸ್ತಾನೆ. ಆ ತಕ್ಕ ಕಾಲಕ್ಕಾಗಿ ಆ ವಾಗ್ದಾನಗಳನ್ನು ಹೊಂದಿದಂಥ ಜನರು ಏನು ಮಾಡಬೇಕಂದ್ರೆ ಕಾಯಬೇಕು. ಏನು ಮಾಡಬೇಕು? ಸೊ ವೇಟ್ ಮಾಡಬೇಕು. ನನಗೆ ಇವಾಗಲೇ ಮಾಡಿದೆ, ಇವಾಗಲೇ ಮಾಡು ಅಲ್ಲ, ಅದಕ್ಕೊಂದು ಕಾಲ ಇಟ್ಕೊಂಡಿರ್ತಾರೆ. ಕಾಲವು ಸಂಪೂರ್ಣವಾದಾಗ, ಆ ಟೈಮ್ ಬಂದಾಗ ದೇವರು ತಪ್ಪದೆ ಏನು ಮಾಡ್ತಾನೆ, ನೆರವೇರಿಸ್ತಾನೆ. ಅಲ್ಲಿಗಾಗಿ ನಾವು ಏನಿರಬೇಕು? ಕಾಯಬೇಕು, ತಾಳ್ಮೆಯಿಂದ ಇರಬೇಕು, ಪೇಷನ್ಸ್ ಮನುಷ್ಯರಿಗೆ ಇರಬೇಕು. ಅದನ್ನು ಬಿಟ್ಟು ನೀನು ಹೇಳಿದೆಯಾ ಮಾಡು ಅಂತೇಳಿ ನಾವು ನೀನು ಮಾತು ತಪ್ಪಿದೆಯಾ ಎಂಬುದಾಗಿ ಅರಾಬಿರಿಯಲ್ಲಿ ದೇವ್ರ ಮೇಲೆ ದೋಷಾರೋಪಣೆ ಮಾಡಬೇಡ. ದೇವರು ವಾಗ್ದಾನಗಳು ಮಾಡಿದ್ದಾನೆ, ಅವೆಲ್ಲವೂ ಕೂಡ ಏನಂತೆ ತಕ್ಕ ಕಾಲದಲ್ಲಿ ನೆರವೇರುವಂಥವುಗಳು ಆಗಿರ್ತವೆ ಎಂಬುದನ್ನು ನಾವು ಇದರಲ್ಲಿ ನೋಡ್ಬೋದು. ನೆಕ್ಸ್ಟ್ ಏನಂತ ಹೇಳಿದ್ರೆ, ಎಂಟನೇದಾಗಿ 2ನೇ ಪೇತ್ರನು 1ನೇ ಅಧ್ಯಾಯ 4ನೇ ವಚನ ನೀವು ಬರ್ಕೊಳ್ಳಿ. 8ನೇ ಪಾಯಿಂಟ್ ಏನಂದರೆ, ದೇವರ ವಾಗ್ದಾನಗಳು ಎಂಥವುಗಳು ಅಂದರೆ 8ನೇದಾಗಿ 2ನೇ ಪೇತ್ರನು 1ನೇ ಅಧ್ಯಾಯ 4ನೇ ವಚನ. ಇದನ್ನು ಅಳಿಸ್ಬಿಡ್ಲ, ನೀವು ಯಾರು ಬರ್ಕೊಳ್ಳಿ ನೀಟಾಗಿ. ಸೊ 8ನೇದಾಗಿ ಏನಂತ ಹೇಳಿದ್ರೆ, ದೇವರ ವಾಗ್ದಾನಗಳು ಎಂಥವಂದರೆ, ಪೇತ್ರನು ಬರೆದಂಥ 2ನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ, ದೇವರ ವಾಗ್ದಾನಗಳು ಅಮೂಲ್ಯವಾದವುಗಳು ಹಾಗೂ ಉತ್ಕೃಷ್ಟವಾದವುಗಳು, ಅಂದರೆ ಶ್ರೇಷ್ಠವಾದವು ಅಂತ. ಪೇತ್ರನು ಬರೆದಂಥ 2ನೇ ಪತ್ರಿಕೆ 1:4 ನಾವು ಈಗಾಗಲೇ ಓದಿಕೊಂಡಂಥ ವಚನ ಭಾಗದಲ್ಲಿ, ದೇವರ ವಾಗ್ದಾನಗಳು ಅಮೂಲ್ಯವಾದವುಗಳು ಹಾಗೂ ಶ್ರೇಷ್ಠವಾದಂಥವು. ದೇವರು ಅಮೂಲ್ಯವಾದಂಥ ವ್ಯಕ್ತಿ, ಆತನಿಂದ ಕರೆಸಿಕೊಂಡಂಥ ಜನರು ಕೂಡ ಅಮೂಲ್ಯವಾದಂಥ ಜನರು. ಆದ್ದರಿಂದ ಆ ಜನರಿಗೆ ಅಮೂಲ್ಯವಾದ ವಾಗ್ದಾನಗಳನ್ನೇ ದೇವರು ಮಾಡಿದ್ದಾನೆ. ಮತ್ತು ದೇವರು ಶ್ರೇಷ್ಠನು, ಆತನ ಜನರು ಕೂಡ ಶ್ರೇಷ್ಠವಾದಂಥವರು. ಆದ್ದರಿಂದ ಅವರಿಗೆ ಶ್ರೇಷ್ಠವಾದಂಥ, ಈಗ ನಮ್ಮ ಮನೆಗೆ ಸಾಮಾನ್ಯ ಜನರು ಬಂದರೆ ಅವ್ರಿಗೆ ಏನು ಮಾಡ್ತೀವಿ, ಯಾವ ಅಡುಗೆ ಮಾಡ್ತೀವಿ? ಅದೇ ಶ್ರೇಷ್ಠ ವ್ಯಕ್ತಿಗಳು ಬಂದರೆ ನೋಡು ದುಂದವತಣಂತೆ
ಅರ್ಥ ಅದ ಬ್ರದರ್? ಸಾಮಾನ್ಯ ಜನರು ಬಂದರೆ ಸಾಮಾನ್ಯವಾದ ಅಡುಗೆ ಮಾಡ್ತೀವಿ. ಈಗ ಸಾಮಾನ್ಯ ಜನರು ಬಂದು ಅನ್ಕೊಳ್ಳಿ, ಸಿಸ್ಟರ್ಗೆ ಅಡುಗೆ ಮಾಡಂತೆ, ಯಾವುದೋ ಒಂದು ಮಾಡಿ ಬಿಸಾಕ ಅಂತ. ಅದೇ ಯಾರ ಡೆಲಿಗೇಟ್ಸ್ ಬಂದರೆ ಮನೆಗೆ ಅವಾಗ ಕೇರ್ ತೊಗೊಂಡು ಏನು ಮಾಡ್ತೀವಿ ಬ್ರದರ್? ಐಟಮ್ಸಲ್ಲಿ ಏನು ಮಾಡ್ತೀವಿ ಅವ್ರು ಚೆನ್ನಾಗಿ. ಕಾರಣ ಏನಂದರೆ ಆ ಬರುವಂಥ ಅತಿಥಿಗಳ ಮೇಲೆ ನಮ್ಮ ಮನೆಗೆ ಯಾರು ಬರ್ತಾ ಇದ್ರು ಅದರ ಮೇಲೆ ಅಡುಗೆ. ಈಗ ದೇವರು ಕೂಡ, ದೇವರು ಅಮೂಲ್ಯವಾದವನು, ನಾವು ಆತನಿಂದ ಕರೆಸ್ಕೊಂಡಂಥ ಜನರು ಕೂಡ ಮತ್ತು ಅವ್ರಿಗೆ ಸಾಮಾನ್ಯ ಅಡುಗೆ ಕೊಡ್ತಾನ? ಅವ್ರಿಗೆ ಅಮೂಲ್ಯವಾದದ್ದು, ಶ್ರೇಷ್ಠವಾದಂಥ ವಾಗ್ದಾನಗಳಲ್ಲಿ ದೇವರು ಕೊಡ್ತಾರೆ. ಮನೆಗೆ ಬರುವಂಥ ಅತಿಥಿಗಳ ಮೇಲೆ ಅಡುಗೆ ಅನ್ನೋದು ಡಿಪೆಂಡು ನಾವು ಮಾಡೋ ಐಟಮ್ಸ್. ಸೊ ಇದು ನಿಮಗೆ ಅರ್ಥ ಆದರೆ ದೇವರ ವಾಗ್ದಾನಗಳು ಕೂಡ ಅಷ್ಟೇ. ಸೊ ವಿ ಆರ್ ನಾಟ್ ಜನರಲ್ ಪೀಪಲ್, ನಾವೆಲ್ಲ ಸಾಮಾನ್ಯವಾದಂಥವ್ರಲ್ಲ. ದೇವರಿಂದ ಕರೆಸಿಕೊಂಡಂಥ ಯಾವುದೇ ಕಾಲದಲ್ಲಿರ್ತಕ್ಕಂಥ ಜನರಲ್ಲೂ ಕೂಡ ಅಮೂಲ್ಯವಾದಂಥ ಜನರು, ಅವರು ಶ್ರೇಷ್ಠವಾದಂಥ ಜನರು. ಅಂಥವ್ರಿಗೆ ದೇವರು ಎಂಥ ವಾಗ್ದಾನ ಕೊಡ್ತಾನೆ? ಸಾಮಾನ್ಯವಾದ, ಶ್ರೇಷ್ಠವಾದಂಥ ಅಂದರೆ ಉತ್ಕೃಷ್ಟವಾದಂಥ ಮತ್ತು ಅಮೂಲ್ಯವಾದ ವಾಗ್ದಾನ ಕೊಟ್ಟಿರ್ತಾರೆ. ಸೊ ಪಾಯಿಂಟ್ ನಂಬರ್ 8 ಏನಂದರೆ, ದೇವರ ವಾಗ್ದಾನಗಳು ಎಂಥವು ಅಂದರೆ ಅಮೂಲ್ಯವಾದವುಗಳು ಮತ್ತು ಉತ್ಕೃಷ್ಟ ಅಂದರೆ ಶ್ರೇಷ್ಠಗಳು. 9ನೇದು ಏನಂತ ಹೇಳಿದ್ರೆ, 9ನೇ ಪಾಯಿಂಟ್ ಏನಂದರೆ, ಅದೇ ಪೇತ್ರನ ಬರೆದಂಥ 2ನೇ ಪತ್ರಿಕೆ, 3ನೇ ಅಧ್ಯಾಯ 9ರಿಂದ 13 ವಚನ ನಾವು ಆಲೋಚನೆ ಮಾಡಿದ್ರೆ ಕರ್ತನ ಬರೋಣವನ್ನು ಕುರಿತು ಅಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ದೇವರ ವಾಗ್ದಾನಗಳು ತಡ ಮಾಡುವವುಗಳಲ್ಲ. ತಡ ಮಾಡುವುದಂದರೆ ಹುಡುಗರು ಶಾಲೆಗೆ ಹೋಗ್ತಾರೆ, ಲೇಟಾಗಿ ಹೋಗ್ತಾರೆ, ಕೇಳ್ತಾರ ಯಾಕಪ್ಪ ಲೇಟಾಗಿ ಅಂದರೆ ಹುಡುಗರು ಏನು ಮಾಡ್ತಾರೆ? ಯಾವುದೋ ಒಂದು ಕಾರಣ ಹೇಳ್ತಾರೆ, ನಮ್ಮ ಅಜ್ಜನಿಗೆ ಹುಷಾರಿಲ್ಲ. ಸುಳ್ಳು, ಸುಮ್ಮನೆ ನಮ್ಮ ಅಜ್ಜನಿಗೆ ಹುಷಾರಿಲ್ಲ, ನಮ್ಮ ಅಜ್ಜಿಗೆ ಅಲ್ಲಿ ಸೇರಿಸಿದ್ದೀವಿ. ನಾವು ಸುಳ್ಳು ಎಷ್ಟು ಹೇಳಿದ್ವೋ ನಾವು ಸ್ಕೂಲ್ಗೆ ಹೋಗ್ಬೇಕಾರೆ. ಅವ್ರು ನಂಬಬೇಕು ನಮ್ಮನ್ನು ಅವತ್ತಾರೆ. ಲೇಟ್ ಆದಾಗ ಏನಪ್ಪ ಇಂತಾರೆ ಹೇಳೋದು, ನೀವು ಲೇಟ್ ಹೋಗ್ತಾರೆ ಸಿಸ್ಟರ್ ಮಕ್ಕಳು, ನೀವು ಅಂದರೆ ಒಳ್ಳೆಯವರು. ನಮ್ಮದೆಲ್ಲ ಸರ್ಕಾರಿ ಶಾಲೆ ಏನು ಬದ ದಿನ ಏನು ಹೇಳೋದು, ಲೇಟಾಗಿ ಹೋಗೋದು, ಅಲ್ಲಿ ಅವ್ರಿಗೆ ಹುಷಾರಿಲ್ಲ, ಇಲ್ಲಿಗೆ ಹುಷಾರಿಲ್ಲ, ಅದನ್ನು ನಮ್ಮಲ್ಲಂದ್ರೆ ಅವ್ರು ಹೋಗೇ ಬಿಟ್ರು ಅಂತ ಹೇಳ್ಬಿಡೋದು. ಮತ್ತೆ ಅವರು ದಾರಿಯಲ್ಲಿ ಕಂಡಾಗ ನೀನು ಓದೆ ಅಂತ ಹೇಳಿದ ಇದ್ದಾರಾದ್ಮೇಲೆ ಅವ್ರಿಗೆ ಗೊತ್ತಾಗೋದು ನಾ ಹೇಳಿದ್ದು ಏನಂತ. ಹೌದಲ್ಲ? ಈಗ ನಾವು ಸುಳ್ಳು ಹೇಳಿ ಈಗ ನಾವು ತಪ್ಪಿಸ್ಲಿಕ್ಕೆ ಎಷ್ಟೋ ಜನರ ಸಾಯಿಸಿರ್ತೀವಿ. ನಮ್ಮ ಅಜ್ಜ ಸತ್ತೋಗಿದ್ದಾನೆ, ಅದಕ್ಕೆ ಲೀವ್ ಬೇಕಾಗಿತ್ತು ಲೇಟಾಗಿ. ಸೊ ದೇವರ ವಾಗ್ದಾನಗಳು ಎಂತಂದರೆ ತಡ ಮಾಡುವಗಳಂದರೆ ಆ ತಕ್ಕ ಕಾಲ ಬಂದಾಗ ಅದು ಡಿಲೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಸ್ಟೇಷನ್ಗೆ ಹೋಗ್ತೀವಿ, ರೈಲ್ವೆ ಸ್ಟೇಷನ್ ರೈಲ್ ಹತ್ತಲಿಕ್ಕೆ, ಅವು ತಡ ಆಗ್ತಾವೆ ಬದರ್. ಆ ಟ್ರೈನ್ ಅಂತ ಬಿಡ್ರಿ ಯಾವಾಗಲೂ ತಡನೇ, ಅವು ಇನ್ ಟೈಮ್ಗೆ ಬರೋದೇ ಇಲ್ಲ. ಹೌದಲ್ಲ? ಸೊ ಬಸ್ ಏನಾಗುತ್ತೆ? ತಡ ಆಗುತ್ತೆ. ನಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಏನಾಗ್ತದೆ? ತಡ ಆಗ್ತದೆ. ಈಗ ಮನೆ ಕಟ್ಟಬೇಕಂತಿರುತ್ತೆ, ಹಣ ಹೊಂದಿಕೆ ಆಗಲಿಲ್ಲ ಅಂದರೆ ಏನಾಗುತ್ತೆ? ಏನಾಗ್ತದೆ? ಅವಾಗ ಮತ್ತೆ ಪೋಸ್ಟ್ ಮಾಡೋದು. ಅಥವಾ ಮದುವೆ ಮಾಡಬೇಕು, ನಮಗೆ ಸರಿಯಾದ ಟೈಮ್ಗೆ ಹಣ ಹೊಂದಿಕೆ ಆಗಲಿಲ್ಲ ಅಂದರೆ ಏನು ಮಾಡ್ತೀವಿ ಬದರ್? ಸ್ವಲ್ಪ ಲೇಟ್ ಮಾಡ್ತೀವಿ. ಹೌದು ತಾನೆ? ಸೊ ಇನ್ನು ಈಗ ಬ್ರದರ್ ನೀವು ಗಾಡಿ ಓಡಿಸ್ತಿಲ್ಲ ಬದರ್, ಯಾರಿಗೂ ಅನ್ಸೈತ್ರಿ ನಾನು 10 ಗಂಟೆಗೆ ಸರಿಯಾಗಿ ಬರ್ದು, 10 ಗಂಟೆಗೆ ಸರಿಯಾಗಿ ಈಗ ಮಳೆ ಬಂತಲ್ಲ ಆ ರೀತಿಯಾಗಿ ಬಂತು, ಎಂತ ಮಾಡೋದು? ಆ ಮಳೆ ನಿಲ್ಲುವರೆಗೆ ಕಾಯ್ದು ಹೋಗ್ತೀವಿ. ಯಾಕಪ್ಪ ತಡ ಅಂತ ಅಲ್ಲಿ ಕೇಳಿದಾಗ ನೀವೇನು ಹೇಳ್ತೀರಿ? ಮಳೆ ಬಂತು, ಮಳೆಯಲ್ಲಿ ಬರ್ಲಿಕ್ಕಾಗಿಲ್ಲ, ಅದಕ್ಕೇನಾಯ್ತು? ತಡ ಆಯ್ತು. ಈ ರೀತಿಯಾಗಿ ತಡ ಆಗ್ತವೆ. ಸೊ ಈ ರೀತಿಯಾಗಿ ತಡದ. ಆದರೆ ದೇವರ ವಾಗ್ದಾನಗಳು ಏನು ಬದರ್? ಅವು ಈಡೇರಲಿಕ್ಕೆ ತಡ ಮಾಡುವಗಳು ಅಲ್ಲ. ದೇವರು ಹೇಳಿದಾನೆ ಅಂದಮೇಲೆ ಆ ಟೈಮ್ ಬಂದಾಗ, ಆ ಕಾಲ ಬಂದಾಗ, ಆ ಸಮಯ ಬಂದಾಗ ಅವು ತಪ್ಪದೆ ಏನಾಗ್ತವೆ? ನೆರವೇರ್ತವೆ. ಅವು ವಿನಾಕಾರಣ ಡಿಲೇ ಆಗಲ್ಲ. ಅಂದರೆ ಕಾರಣ ಇಲ್ಲದೆ ಏನಾಗಲ್ಲ? ಡಿಲೇ ಆಗಲ್ಲ. ಸೊ ನಾವು ಸರಿಯಾಗಿ ನಡ್ಕೊಂಡ್ರೆ ದೇವರು ತಕ್ಕ ಕಾಲದಲ್ಲಿ ಏನು ಮಾಡಬೇಕಂತ ಮಾತು ಕೊಟ್ಟಿದ್ದಾನೆ, ಆ ಟೈಮ್ ಬಂದಾಗ ಅದು ಏನೇ ಇದ್ದರೂ ಎಷ್ಟೇ ಇದ್ರೂ ಏನಾಗುತ್ತೆ ಬದರ್? ತಡೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸರ್ಕಾರದವರಿಂದ ಬರುವಂಥ ಬೆನಿಫಿಟ್ಸ್ ತಡ ಆಗ್ಬೋದು. ಸಿಸ್ಟರ್ ನಾನು ಹೇಳೋದು ಅರ್ಥ ಆಗುತ್ತೆ? ಸರ್ಕಾರದಿಂದ ಬರ್ತಕ್ಕಂಥ ಬೆನಿಫಿಟ್ಸ್ ನಮಗೇನಾಗ್ಬೋದು? ತಡ ಆಗ್ಬೋದು. ಆದರೆ ದೇವರು ಮಾಡಿದಂಥ ವಾಗ್ದಾನಗಳು ಏನಾಗಲ್ಲ ಬದರ್? ತಡ ಲೇಟ್ ಆಗಲ್ಲ. ತಕ್ಕ ಕಾಲದಲ್ಲಿ ಏನು ಮಾಡ್ತಾ ಏನಾಗ್ತಾವ? ನೆರವೇರ್ತವೆ. ಇದು 9ನೇದು. 10ನೇದು ಏನಂತ ಹೇಳಿದ್ರೆ, ಪಾಯಿಂಟ್ ನಂಬರ್ 10 ಕೀರ್ತನೆಗಳು 105ನೇ ಕೀರ್ತನೆ 42ನೇ ವಚನ. 105ನೇ ಕೀರ್ತನೆ 42ನೇ ವಚನದಲ್ಲಿ ದೇವರ ವಾಗ್ದಾನಗಳು ಪರಿಶುದ್ಧವಾದವುಗಳು. ದೇವರ ವಾಗ್ದಾನಗಳೆಂತ ಅವು ಪರಿಶುದ್ಧವಾದಗಳು, ಹೋಲಿ ಪ್ರಾಮಿಸಸ್. ದೇವರು ಮಾಡಿದ ವಾಗ್ದಾನಗಳೆಲ್ಲ ಕೂಡ ಅವು ಪರಿಶುದ್ಧವಾದಂಥ ವಾಗ್ದಾನಗಳನ್ನೇ ದೇವರು ಮಾಡಿರ್ತಾರೆ. ಈಗ ದೇವರು ಪರಿಶುದ್ಧನ?
ಕೀರ್ತನೆಗಳು 142. ದೇವರ ವಾಗ್ದಾನಗಳು ಪರಿಶುದ್ಧವಾದಗಳು. ದೇವರು ಪರಿಶುದ್ಧನ? ತನ್ನನ್ನು ತಾನು ಕರೆದಂಥ ಜನರು ಕೂಡ ಪರಿಶುದ್ಧರೇ. ದೇವರು ಏನು ಹೇಳಿದಂದರೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಹೆಂಗಿರಬೇಕು? ಪರಿಶುದ್ಧರಾಗಿರ್ಬೇಕು. ಇಸ್ರಾಯೇಲ್ರಿಗೆ ಇದೇ ಮಾತಿದೆ, ಕ್ರೈಸ್ತರಿಗೆ ಕೂಡ ಅದೇ ಮಾತಿದೆ. ಈಗ ದೇವರು ಪರಿಶುದ್ಧನಾಗಿ ಪರಿಶುದ್ಧರಾದಂಥ ಜನರಿಗೆ ಎಂಥ ವಾಗ್ದಾನಗಳು ಕೊಡ್ತಾನೆ? ಅಪವಿತ್ರವಾದ ವಾಗ್ದಾನ ಕೊಡ್ಲಿಕ್ಕೆ ಸಾಧ್ಯನಾ ಎಂಬುದೇ? ಆದ್ದರಿಂದ ದೇವರು ಪರಿಶುದ್ಧನು. ಪರಿಶುದ್ಧರಾದಂಥ ತನ್ನ ಪ್ರಜೆಗಳಿಗೆ ಮಾಡುವ ವಾಗ್ದಾನಗಳು ಎಂಥ ಬದರ್ ಹೋಲಿ ಪ್ರಾಮಿಸಸ್. ಅಪವಿತ್ರತೆಗೆ ಅಲ್ಲಿ ಏನಿಲ್ಲ, ಅವಕಾಶನೇ ಇಲ್ಲ. ಆದ್ದರಿಂದ ಈ ದೇವರ ವಾಗ್ದಾನಗಳು ಎಂಥವುಗಳಂದರೆ ಈ 10 ಪಾಯಿಂಟ್ಸ್ನ ನಾವು ನೋಡ್ಬೋದು. ಮೊದಲನೇದಾಗಿ, ದೇವರು ಮಾಡಿದಂಥ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗುವಂಥದ್ದು ಅಲ್ಲ. ಒಂದು ಸಾರಿ ಸೀರಿಯಲ್ ಪ್ರಕಾರ ಹೇಳ್ತೀನಿ, ನೋಡ್ಕೊಳ್ಳಿ. ಎರಡನೇದಾಗಿ, ದೇವರ ವಾಗ್ದಾನಗಳು ಅವು ಸತ್ಯವಾದಗಳು, ಫೇಕ್ ಯಾವು ಕೂಡ ಇರಲ್ಲ. ಮೂರನೇದಾಗಿ, ದೇವರಿಂದ ಬರ್ತಕ್ಕಂಥ ವಾಗ್ದಾನಗಳು ಅವು ನಿಷ್ಫಲ ಆಗೋದಿಲ್ಲ, ಅಂದರೆ ವೇಸ್ಟ್ ಆಗೋಲ್ಲ, ಅವು ಖಂಡಿತವಾಗ್ಲೂ ನೆರವೇರ್ತವೆ. ನಾಲ್ಕನೇದಾಗಿ, ದೇವರ ವಾಗ್ದಾನಗಳು ಎಷ್ಟಿದ್ದರೂ, ಎಷ್ಟನ್ನೇ ಇರ್ಬೋದು, 10, 20, 30, 100, 200, ಇರೆಸ್ಪೆಕ್ಟಿವ್ ಎಷ್ಟನ್ನೇ ಇರಲಿ, ಕೌಂಟಿಂಗ್ ನಂಬರು ಎಷ್ಟಿದ್ದರೂ ಅವು ಕ್ರಿಸ್ತರಲ್ಲಿ ಹೌದು ಎಂಬಂತೆ ಹೌದು ಎಂಬಂಥ ವಾಗ್ದಾನಗಳೇ ದೇವರು ಮಾಡಿರ್ತಾರೆ. ಐದನೇದಾಗಿ, ದೇವರ ವಾಗ್ದಾನಗಳು ಎಂಥವಂದರೆ ಸ್ಥಿರವಾದವುಗಳು. ಅವು ಸ್ಥಿರ, ಒಡೆದಾಕಿ ಮತ್ತೆ ಈ ರೀತಿ ಹೇಳಿಲ್ಲ ಆ ರೀತಿ ಹೇಳ್ಬೇಕಾಗ್ತದೆ ಅಂತೇಳಿ ರಾತ್ರಿಗೆ ಒಡೆದಾಕುವಂಥವುಗಳು ಅಲ್ಲ. ಅವು ಸ್ಥಿರವಾಗಿ ದೇವರು ಅವು ನೆರವೇರೋ ತನಕ ಸ್ಥಿರವಾಗಿರ್ತವೆ. ಆರನೇದಾಗಿ, ದೇವರ ವಾಗ್ದಾನಗಳು ನಂಬತಕ್ಕವುಗಳು. ದೇವರ ಪ್ರಜೆಗಳು ದೇವರ ಪ್ರಾಮಿಸಸ್ ಮೇಲೆ ಏನು ಮಾಡ್ಬೋದು? ಈಸಿಯಾಗಿ ಏನು ಮಾಡ್ಬೋದು? ನಂಬೋದು. ಯಾಕಂದರೆ ವಾಗ್ದಾನ ಮಾಡಿದಾತನ ಯಾರು? ನಂಬಿಗಸ್ತನಾಗಿದ್ದಾನೆ. ಆ ನಂಬಿಗಸ್ತನಾದ ದೇವರು ಕೊಟ್ಟಿರ್ತಕ್ಕಂಥ ಅಥವಾ ದಯಪಾಲಿಸಿರ್ತಕ್ಕಂಥ ಆತನ ವಾಗ್ದಾನಗಳಲ್ಲಿ ಏನಾಗಿದೆ? ನಂಬತಕ್ಕವುಗಳು ಆಗಿವೆ. ಏಳನೇದಾಗಿ, ದೇವರ ವಾಗ್ದಾನಗಳು ತಕ್ಕ ಕಾಲದಲ್ಲಿ ನೆರವೇರ್ತವೆ, ವಿತೌಟ್ ಎನಿ ಡಿಲೇ. ಆ ಕಾಲ ಬಂದಾಗ ತಕ್ಕ ಕಾಲದಲ್ಲಿ ಏನು ಮಾಡ್ತಾನೆ? ಸೊ ನಾವು ಅಂದ್ಕೊಂಡಾಗ ನಡೆಯಲ್ಲ. ಅದು ದೇವರು ಯಾವಾಗ ಮಾಡಬೇಕು ಏನು ಅನ್ನೋದು ಡಿಸೈಡ್ ಮಾಡೋದು ಯಾರು? ಯಾರ ಅಧೀನದಲ್ಲಿರುತ್ತೆ? ದೇವರ ಅಧೀನ. ಸೊ ಆದ್ದರಿಂದ ಏಳನೇದಾಗಿ, ದೇವರ ವಾಗ್ದಾನಗಳು ತಕ್ಕ ಕಾಲದಲ್ಲಿ ನೆರವೇರುವಂಥವುಗಳು. ಇನ್ನು ಎಂಟನೇದಾಗಿ, ದೇವರ ವಾಗ್ದಾನಗಳು ಅಮೂಲ್ಯವಾದವುಗಳು ಮತ್ತು ಉತ್ಕೃಷ್ಟವಾದವು, ಶ್ರೇಷ್ಠವಾದವುಗಳು. ದೇವರ ಅಮೂಲ್ಯವಾದವನು, ಆತನ ಪ್ರಜೆಗಳು ಅಮೂಲ್ಯವಾದಂಥವರು. ದೇವರು ಶ್ರೇಷ್ಠನು, ಆತನ ಪ್ರಜೆಗಳು ಕೂಡ ಶ್ರೇಷ್ಠವಾದಂಥ ಜನಾಂಗ. ಅಂಥ ಜನರಿಗೆ ದೇವರು ಅಮೂಲ್ಯವಾದ ಮತ್ತು ಉತ್ಕೃಷ್ಟವಾದ ವಾಗ್ದಾನಗಳನ್ನೇ ಕೊಟ್ಟಿರ್ತಾರೆ. ಆದ್ದರಿಂದ ದೇವರ ವಾಗ್ದಾನಗಳು ಎಂಟನೇದಾಗಿ ಅಮೂಲ್ಯವಾದಗಳು ಮತ್ತು ಉತ್ಕೃಷ್ಟವಾದವು. ಒಂಬತ್ತನೇದಾಗಿ, ದೇವರ ವಾಗ್ದಾನಗಳು ತಡ ಮಾಡುವವುಗಳು ಅಲ್ಲ. ಅಂದರೆ ತಡ ಆಗಿಲ್ಲ, ಆ ಟೈಮ್ ಬಂದಾಗ ಅದು ಖಂಡಿತವಾಗ್ಲೂ ಏನಾಗುತ್ತೆ? ನೆರವೇರುತ್ತೆ. ಅದು ವಿನಾಕಾರಣ ಡಿಲೇ ಆಗಲ್ಲ. ದೇವರು ಅಂದುಕೊಂಡಂಥ ಸಮಯ ಬಂದಾಗ ಅದು ತಪ್ಪದೇ ಏನಾಗುತ್ತೆ? ನೆರವೇರುತ್ತೆ. ಕೊನೆಯದಾಗಿ, ಹತ್ತನೇದಾಗಿ ಏನಂತ ಹೇಳಿದ್ರೆ, ದೇವರ ವಾಗ್ದಾನಗಳು ಪರಿಶುದ್ಧನಾದ ದೇವರು ತನ್ನ ಪರಿಶುದ್ಧರಾದಂಥ ಜನರಿಗೆ ಪರಿಶುದ್ಧವಾದಂಥ ಆಜ್ಞೆಗಳನ್ನೇ ಕೊಟ್ಟಿರ್ತಾನೆ, ಪರಿಶುದ್ಧವಾದ ವಾಗ್ದಾನಗಳನ್ನೇ ಮಾಡ್ತಾನೆ, ಹೋಲಿ ಪ್ರಾಮಿಸಸ್. ಆದ್ದರಿಂದ ದೇವರ ವಾಗ್ದಾನಗಳು ಎಂತಂದರೆ ಈ 10 ವಿಧವಾಗಿ ದೇವರ ವಾಕ್ಯದಲ್ಲಿ ನಮಗೆ ಬರೆಯಲ್ಪಟ್ಟಿರ್ತದೆ. ಸೊ ದೇವರ ವಾಗ್ದಾನಗಳು ಎಂಥವುಗಳು ಅನ್ನೋದನ್ನು ನಾವು ಈ ಮೊದಲನೇ ಭಾಗದಲ್ಲಿ ಆಲೋಚನೆ ಮಾಡಿದ್ರೆ ಎಂಥ ಶ್ರೇಷ್ಠವಾದಂಥವು ಎಂಥವುಗಳನ್ನು ಕೊಟ್ಟಿದ್ದಾನೆಂದರೆ ನಮಗೆ ದೇವರ ವಾಗ್ದಾನಗಳ ಮೇಲೆ ಇನ್ನೂ ಅಪಾರವಾದಂಥ ನಂಬಿಕೆ ಬರುತ್ತೆ. ಸೊ ಎರಡನೇ ಪಾಯಿಂಟಲ್ಲಿ ಟೀ ಬ್ರೇಕ್ ಆದಮೇಲೆ ದೇವರ ವಾಗ್ದಾನಗಳು ಮೊದಲು ದೇವರು ಯಾರಿಗೆ ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ನೆಕ್ಸ್ಟ್ ಪಾಯಿಂಟಲ್ಲಿ ಆಲೋಚನೆ ಮಾಡೋಣ. ಶ್ರದ್ಧೆಯಿಂದ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಿದಂಥ ನಿಮ್ಮೆಲ್ಲರೂ ಕೂಡ ನನ್ನ ವಂದನೆಗಳು.